ಚುನಾವಣಾ ಆಯೋಗದ ಮೇಲೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮತಗಳ್ಳತನ ಮತ್ತು ಮತದಾರರ ಪಟ್ಟಿಯಿಂದ ಹೆಸರನ್ನ ಅಳಿಸಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ಚುನಾವಣಾ ಆಯೋಗ ಮತಗಳ್ಳರನ್ನ ರಕ್ಷಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ದೂಷಣೆಗಳನ್ನ ಮಾಡಿದ ರಾಹುಲ್ ಗಾಂಧಿ 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಕೂಡ ಸಾಫ್ಟ್ವೇರ್ ಆಧಾರಿತ ಕಾರ್ಯಾಚರಣೆಯ ಮೂಲಕ ಸಾವಿರಾರು ಕಾಂಗ್ರೆಸ್ ಬೆಂಬಲಿಗರ ಹೆಸರುಗಳನ್ನ ಅಳಿಸಲು ಗುರಿಯಾಗಿರಿಸಲಾಗಿತ್ತು ಎಂದಿದ್ದಾರೆ. ರಾಹುಲ್ ಗಾಂಧಿ ಆರೋಪದ ಪ್ರಕಾರ ಸಾಫ್ಟ್ವೇರ್ ಬಳಸಿಕೊಂಡು ಮತದಾರರ ಪಟ್ಟಿಯಿಂದ ಹೆಸರನ್ನ ಅಳಿಸಲಾಗಿದೆ ಎನ್ನಲಾಗಿದೆ. ಹಾಗಾದ್ರೆ ಒಂದು ಸಾಫ್ಟ್ವೇರ್ನಿಂದ ಮತದಾರರ ಪಟ್ಟಿಯಿಂದ ಹೆಸರು ಅಳಿಸಬಹುದಾ? ಸಾಫ್ಟ್ವೇರ್ ಬಳಸಿ ಹೆಸರು ಅಳಿಸಲು ಸಾಧ್ಯವಾಗುತ್ತಾ? ಭಾರತದಲ್ಲಿ ಮತದಾರರ ಹೆಸರಿನ ಅಳಿಸುವಿಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಇದಕ್ಕೆ ಉತ್ತರ ಎಲ್ಲಿದೆ? ಚುನಾವಣಾ ಆಯೋಗದ ಮೇಲೆ ದೋಷಾರೋಪಣೆ. ಆಳಂದ ಕ್ಷೇತ್ರದಲ್ಲಿ ಮಾತ್ರ ಅಳಿಸುವಿಕೆಗಳನ್ನು ಕೋರುವ ಅರ್ಜಿದಾರರಂತೆ ನಟಿಸಲು ಪ್ರತಿ ಬೂತ್ನಲ್ಲಿ ಮೊದಲ ಮತದಾರ ಎಂಬ ಪ್ರೋಗ್ರಾಂ ಮೂಲಕ ಸುಮಾರು 6,000 ಹೆಸರುಗಳನ್ನು ಆಯ್ಕೆ ಮಾಡಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು. ಇನ್ನು ಇದರ ಬಗ್ಗೆ ಯಾವುದೇ ಪುರಾವೆಗಳನ್ನು ನೀಡಲು ನಿರಾಕರಿಸಿದ್ದಾರೆ. ಇಂತಹದೇ ವ್ಯವಸ್ಥೆಯನ್ನ ಹಲವು ರಾಜ್ಯಗಳಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಗಾಂಧಿ ವಾದ ಮಾಡಿದ್ದು, ಮಹಾರಾಷ್ಟ್ರದ ರಾಜೂರ ಕ್ಷೇತ್ರದಲ್ಲಿ 6,815 ಹೆಸರುಗಳನ್ನು ಮೋಸದಿಂದ ಸೇರಿಸಲಾಗಿದೆ ಅಂತ ಅವರು ಆರೋಪಿಸಿದ್ದಾರೆ. ಸಾಫ್ಟ್ವೇರ್ ಮೂಲಕ ಹೆಸರನ್ನ ಅಳಿಸಬಹುದು ಹಾಗೂ ಸೇರಿಸಬಹುದು ಎಂಬುದಕ್ಕೆ ಇದು ಸಾಕ್ಷಿ ಅಂತ ರಾಹುಲ್ ಹೇಳಿದ್ದಾರೆ. ಈ ಅಪ್ಲಿಕೇಶನ್ಗಳಲ್ಲಿ ಬಳಸಲಾದ ಮೊಬೈಲ್ ಫೋನ್ಗಳು ಮತ್ತು OTPಗಳ ಡೇಟಾವನ್ನ 1 ವಾರದೊಳಗೆ ಚುನಾವಣಾ ಆಯೋಗ ಬಿಡುಗಡೆ ಮಾಡಬೇಕು ಅಂತ ಗಾಂಧಿ ಒತ್ತಾಯಿಸಿದರು. ಆರೋಪಗಳ ಬಗ್ಗೆ ಚುನಾವಣಾ ಆಯೋಗ ಹೇಳೋದೇನು? ಚುನಾವಣಾ ಆಯೋಗವು ಗಾಂಧಿಯವರ ಆರೋಪಗಳನ್ನು ಸ್ಪಷ್ಟವಾಗಿ ನಿರಾಕರಿಸಿದ್ದು, ರಾಹುಲ್ ಗಾಂಧಿ ತಪ್ಪು ಕಲ್ಪನೆಗಳನ್ನು ಹೊಂದಿದ್ದಾರೆ ಹಾಗೂ ಅವರು ಹೇಳುವಂತೆ ಆನ್ಲೈನ್ನಲ್ಲಿ ಮತಗಳನ್ನು ಅಳಿಸಲು ಸಾಧ್ಯವಿಲ್ಲ ಅಂತ ನಿರಾಕರಿಸಿದೆ. ಪೋರ್ಟಲ್ಗಳು ಮತ್ತು ಅಪ್ಲಿಕೇಶನ್ಗಳು ಅರ್ಜಿಗಳನ್ನು ಸಲ್ಲಿಸಲು ಮಾತ್ರ ಅವಕಾಶ ನೀಡುತ್ತವೆ. ನಂತರ ಅವುಗಳನ್ನು ಪರಿಶೀಲನೆಗೆ ಒಳಪಡಿಸಲಾಗುತ್ತೆ. ಇನ್ನು ಅಳಿಸುವಿಕೆಯ ವಿಷಯದಲ್ಲಿ ಮತದಾರರಿಗೆ ನೋಟಿಸ್ ನೀಡದೆ ಹಾಗೂ ಅಭಿಪ್ರಾಯ ಕೇಳಲು ಅವಕಾಶ ನೀಡದೆ ಹೆಸರು ಅಳಿಸುವಿಕೆ ಮಾಡಲಾಗುವುದಿಲ್ಲ ಅಂತ ಖಡಾಖಂಡಿತವಾಗಿ ತಿಳಿಸಿದೆ. ಆಳಂದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2023ರಲ್ಲಿ ಚುನಾವಣಾ ಆಯೋಗವು ಉಂಟಾಗಿರುವ ದೋಷಗಳನ್ನು ಗುರುತಿಸಿ FIR ದಾಖಲಿಸಿದೆ ಅಂತ ಹೇಳಿದೆ. ಇನ್ನು 2023ರಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯ ದಾಖಲಿಸಿದೆ ಅಂತ ಹೇಳಿದ್ದು ದೋಷಾರೋಪಣೆ ಮಾಡುವಂತಿಲ್ಲ ಎಂದಿದೆ. ಮತದಾರರ ಪಟ್ಟಿ ಅಳಿಸುವಿಕೆಯನ್ನ ತಂತ್ರಜ್ಞಾನದಿಂದಲ್ಲ, ಕಾನೂನಿನಿಂದ ನಿಯಂತ್ರಿಸಲಾಗುತ್ತೆ ಅಂತ ಆಯೋಗ ಸ್ಪಷ್ಟಪಡಿಸಿದೆ. ಮತದಾರರ ಹೆಸರು ಅಳಿಸುವಿಕೆ ಪ್ರಕ್ರಿಯೆ ಏನು? 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆ ಮತ್ತು 1960ರ ಮತದಾರರ ನೋಂದಣಿ ನಿಯಮಗಳು ಮತದಾರರ ಪಟ್ಟಿಯಿಂದ ಅವರ ಹೆಸರನ್ನ ಹೇಗೆ ತೆಗೆದುಹಾಕಬಹುದು ಎಂಬ ನಿಯಮವನ್ನು ರೂಪಿಸಿವೆ. ದುರುಪಯೋಗವನ್ನು ತಡೆಗಟ್ಟಲು ಹಾಗೂ ತಮ್ಮ ಮತವನ್ನ ಮತದಾರರು ಕಳೆದುಕೊಳ್ಳಬಾರದು ಎಂಬ ನಿಟ್ಟಿನಲ್ಲಿ ಈ ಪ್ರಕ್ರಿಯೆಯನ್ನ ವಿನ್ಯಾಸಗೊಳಿಸಲಾಗಿದೆ. ಇದು ನಮೂನೆ 7ರಿಂದ ಪ್ರಾರಂಭವಾಗುತ್ತೆ. ಯಾರಾದರೂ ಮತದಾರರ ಹೆಸರನ್ನ ಅಳಿಸಲು ಬಯಸಿದ್ರೆ ಅಥವಾ ಮತದಾರರ ಪಟ್ಟಿಯಲ್ಲಿನ ನಮೂದನ್ನ ಆಕ್ಷೇಪಿಸಿದ್ರೆ ಅವರು ನಮೂನೆ 7ಅನ್ನ ಚುನಾವಣಾ ನೋಂದಣಾ ಅಧಿಕಾರಿಗೆ ಸಲ್ಲಿಸಬೇಕು. ಮತದಾರರು ಬೇರೆ ಕ್ಷೇತ್ರಕ್ಕೆ ಸ್ಥಳಾಂತರಗೊಂಡಿದ್ರೆ ಈ ನಮೂನೆಯನ್ನ ಸಹ ಬಳಸ್ತಾರೆ. ಅಳಿಸುವಿಕೆಗೆ ಮಾನ್ಯವಾದ ಆಧಾರಗಳು ಸೀಮಿತವಾಗಿವೆ. ಕಾನೂನು ಕೆಲವೇ ಕಾರಣಗಳನ್ನು ಮಾತ್ರ ನಿರ್ದಿಷ್ಟಪಡಿಸುತ್ತೆ. ಮತದಾರನು ಶಾಶ್ವತವಾಗಿ ಮತ್ತೊಂದು ಕ್ಷೇತ್ರಕ್ಕೆ ಸ್ಥಳಾಂತರಗೊಂಡಿದ್ದಾನೆ, ನೋಂದಾಯಿತ ವಿಳಾಸದಲ್ಲಿ ಕಂಡು ಬಂದಿಲ್ಲ, 2 ಬಾರಿ ನಮೂದಿಸಲ್ಪಟ್ಟಿದ್ದಾನೆ, ಮರಣ ಹೊಂದಿದ್ದಾನೆ ಅಥವಾ ಭಾರತೀಯ ಪ್ರಜೆಯಾಗಿಲ್ಲ ಎಂಬುದು ಮಾನ್ಯವಾದ ಆಧಾರಗಳಾಗಿವೆ. ನಂತರ ERO ಅಂದ್ರೆ ಚುನಾವಣಾ ನೋಂದಣಾಧಿಕಾರಿ ವಿನಂತಿಯನ್ನ ಪರಿಶೀಲಿಸುತ್ತಾರೆ. ಪ್ರತಿಯೊಂದು ಅರ್ಜಿಯನ್ನ ಅಧಿಕೃತ ದಾಖಲೆಗಳಲ್ಲಿ ನಮೂದಿಸಲಾಗುತ್ತೆ. ಒಂದು ನಮೂನೆ ಅಪೂರ್ಣವಾಗಿದ್ರೆ ಅಥವಾ ದೋಷಪೂರಿತವಾಗಿದ್ರೆ ಅದನ್ನ ಪ್ರಾಥಮಿಕ ಹಂತದಲ್ಲಿಯೇ ತಿರಸ್ಕರಿಸಬಹುದು. ಮತದಾರರಿಗೆ ಸೂಚನೆ ನೀಡಬೇಕು. ಪಟ್ಟಿಯಿಂದ ತೆಗೆದುಹಾಕುವ ಪ್ರಸ್ತಾಪವಿದ್ರೆ ಮತದಾರರ ನೋಂದಣಿ ಅಧಿಕಾರಿಗಳು ಮತದಾರರಿಗೆ ವಿಚಾರಣೆಯ ದಿನಾಂಕ, ಸಮಯ ಮತ್ತು ಸ್ಥಳವನ್ನು ನಿರ್ದಿಷ್ಟಪಡಿಸುವ ಸೂಚನೆಯನ್ನ ನೀಡಬೇಕಾಗುತ್ತೆ. ನೋಂದಾಯಿತ ಅಂಚೆ ಮೂಲಕ ಅಥವಾ ವ್ಯಕ್ತಿಯ ನಿವಾಸದಲ್ಲಿ ಅಂಟಿಸುವ ಮೂಲಕ ತಲುಪಿಸಬಹುದು.
ಪರಿಶೀಲನೆಯು ಸ್ಥಳದಲ್ಲೇ ನಡೆಯುತ್ತೆ. ಮತದಾರ ಇನ್ನೂ ಅಲ್ಲಿ ವಾಸಿಸುತ್ತಿದ್ದಾನೆಯೇ, ನಿಧನರಾಗಿದ್ದಾರೆಯೇ ಅಥವಾ ನಮೂದು ನಕಲಾಗಿದೆಯೇ ಎಂದು ಪರಿಶೀಲಿಸಲು ಬಿಎಲ್ಒ ಒಬ್ಬರು ಪ್ರಶ್ನಾರ್ಹ ವಿಳಾಸಕ್ಕೆ ಭೇಟಿ ನೀಡುತ್ತಾರೆ. ಈ ವಿಷಯ ವಿಚಾರಣೆಗೆ ಹೋಗುತ್ತೆ. ಹೆಸರು ಅಳಿಸುವಿಕೆಯನ್ನ ಕೋರಿದ ಅರ್ಜಿದಾರರು ಮತ್ತು ಹೆಸರು ಪ್ರಶ್ನಾರ್ಹವಾಗಿರುವ ಮತದಾರರು ಇಬ್ಬರೂ ವಿಚಾರಣೆಗೆ ಹಾಜರಾಗುವ ಹಕ್ಕನ್ನ ಹೊಂದಿರ್ತಾರೆ. ನಂತರ ಇಆರ್ಒ ಅಂದ್ರೆ ಚುನಾವಣಾ ನೋಂದಣಿ ಅಧಿಕಾರಿ ಆದೇಶವನ್ನ ಹೊರಡಿಸುತ್ತಾರೆ. ಪುರಾವೆಗಳನ್ನ ಪರಿಗಣಿಸಿದ ನಂತರ ಇಆರ್ಒ ಅರ್ಜಿಯನ್ನ ತಿರಸ್ಕರಿಸುತ್ತೆ ಅಥವಾ ಅಳಿಸುವಿಕೆಯನ್ನ ಅನುಮೋದಿಸುತ್ತೆ. ಅನುಮೋದನೆ ಪಡೆದ್ರೆ ಹೆಸರನ್ನ ಹೊಡೆದು ಮುಂದಿನ ನವೀಕರಿಸಿದ ರೋಲ್ನಲ್ಲಿ ಪ್ರತಿಬಿಂಬಿಸಲಾಗುತ್ತೆ. ಮೇಲ್ಮನವಿ ಸಲ್ಲಿಸುವ ಹಕ್ಕೂ ಇದೆ. ತಮ್ಮ ಹೆಸರನ್ನ ತಪ್ಪಾಗಿ ಅಳಿಸಲಾಗಿದೆ ಅಂತ ನಂಬುವ ಮತದಾರರು ಇಆರ್ಒ ಆದೇಶವನ್ನ ಪ್ರಶ್ನಿಸಬಹುದು. ನಿವಾಸ ಮತ್ತು ಗುರುತಿನ ಪುರಾವೆಯೊಂದಿಗೆ ಫಾರ್ಮ್ 6 ಅನ್ನ ಸಲ್ಲಿಸುವ ಮೂಲಕ ಸೇರ್ಪಡೆಗಾಗಿ ಅವರು ಹೊಸದಾಗಿ ಅರ್ಜಿ ಸಲ್ಲಿಸಬಹುದು. ಮತವನ್ನ ಅಕ್ಕಪಕ್ಕದವರು ಅಳಿಸಬಹುದೇ? ಕಾನೂನುಬದ್ಧವಾಗಿ ಅದೇ ಕ್ಷೇತ್ರದ ಯಾವುದೇ ಮತದಾರರು ಇನ್ನೊಬ್ಬ ಮತದಾರರ ಹೆಸರಿಗೆ ಆಕ್ಷೇಪಣೆ ಸಲ್ಲಿಸಿ ಫಾರ್ಮ್ 7 ಅನ್ನು ಸಲ್ಲಿಸಬಹುದು. ಆದರೆ ಇದು ಸ್ವಯಂಚಾಲಿತವಾಗಿ ಮತವನ್ನ ಅಳಿಸುವುದಿಲ್ಲ. ಯಾವುದೇ ಆದೇಶವನ್ನ ರವಾನಿಸುವ ಮೊದಲು ಇಆರ್ಒ ನೋಟಿಸ್ ನೀಡುವುದು, ಪರಿಶೀಲನೆ ನಡೆಸುವುದು ಮತ್ತು ವಿಚಾರಣೆಯನ್ನ ಒದಗಿಸುವುದು ಅಗತ್ಯವಾಗಿರುತ್ತೆ. ಸಾಫ್ಟ್ವೇರ್ ಅಥವಾ ಆಟೋಮೇಷನ್ ಮತಗಳನ್ನು ರದ್ದುಗೊಳಿಸಬಹುದೇ? ನಕಲಿ ಮೊಬೈಲ್ ಸಂಖ್ಯೆಗಳು ಮತ್ತು ಒಟಿಪಿಗಳನ್ನು ಬಳಸಿಕೊಂಡು ಸ್ವಯಂಚಾಲಿತ ವ್ಯವಸ್ಥೆಯ ಮೂಲಕ ಸಾವಿರಾರು ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಆದರೆ ನಿಯಮಗಳ ಅನುಸಾರ ಆನ್ಲೈನ್ ಪೋರ್ಟಲ್ಗಳು ಅರ್ಜಿಗಳನ್ನು ಮಾತ್ರ ಸ್ವೀಕರಿಸುತ್ತವೆ. ಅವುಗಳು ತಮ್ಮದೇ ಆದ ಹೆಸರುಗಳನ್ನು ಅಳಿಸಲು ಸಾಧ್ಯವೇ ಇಲ್ಲ. ಪ್ರತಿಯೊಂದು ಪ್ರಕರಣಕ್ಕೂ ಪರಿಶೀಲನೆ ಮತ್ತು ವಿಚಾರಣೆಯ ಅಗತ್ಯ ಇದೆ. ಸಂಶಯಿತ ಬೃಹತ್ ಕುಶಲತೆಯ ಪ್ರಕರಣಗಳಲ್ಲಿಯೂ ಸಹ ಇಆರ್ಒ ಸೂಕ್ತ ಪ್ರಕ್ರಿಯೆಯನ್ನ ಅನುಸರಿಸಬೇಕು. ಸಾಫ್ಟ್ವೇರ್ ಚಾಲಿತ ಮೋಸವನ್ನ ಪ್ರಯತ್ನಿಸಿದ್ರೆ ಅದು ವಂಚನೆ ಮತ್ತು ಕ್ರಿಮಿನಲ್ ಪಿತೂರಿಯಾಗಿದೆ. ಆದರೆ ಅದು ಕಾನೂನು ಸುರಕ್ಷತೆಗಳನ್ನು ದಾಟಲಾಗುವುದಿಲ್ಲ.